ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಬಿಗ್ ಬಾಸ್ ಫೈನಲ್ ನಡೆಯಲು ಇನ್ನೇನು ಒಂದೇ ಒಂದು ವಾರ ಬಾಕಿ ಇರುವಂತೆ ಈ ವಾರ ನಡೆದ ಟಿಕೆಟ್ ಟು ಟಾಪ್ 6 ಫೈನಲಿಸ್ಟ್ ಕಂಟೆಂಡರ್ಗಳ ಆಯ್ಕೆಯ ಕೊನೆಯ ಟಾಸ್ಕ್ನಲ್ಲಿ ಗೆದ್ದು ಧನುಷ್ ಟಾಪ್ 6 ಫೈನಲಿಸ್ಟ್ಗಳಲ್ಲಿ ಒಬ್ಬರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆಯಾ ಇಲ್ವಾ, ಆಗಿದ್ದರೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ಈ ವಿಡಿಯೋ ಮೂಲಕ ಹೇಳುತ್ತೇನೆ ಬನ್ನಿ. ಬಿಗ್ ಬಾಸ್ ಮನೆಗೆ ಇವತ್ತು ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾಗುವ ನಂದಗೋಕುಲ ಧಾರಾವಾಹಿಯ ಪಾತ್ರಧಾರಿಗಳು ಬಂದಿದ್ದಾರೆ. ಇವರು ಬಂದಿರುವುದನ್ನು ನೋಡಿ ಸ್ಪರ್ಧಿಗಳಲ್ಲಿ ಭಯ ಉಂಟಾಗಿದೆ. ಯಾಕಂದ್ರೆ ಇವರು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಒಬ್ಬರನ್ನು ಕರೆದುಕೊಂಡು ಹೋಗಬಹುದಾ ಅಂತ. ಆದರೆ ನಂದಗೋಕುಲ ಧಾರಾವಾಹಿಯ ಪಾತ್ರಧಾರಿಗಳು ಧಾರಾವಾಹಿಯಲ್ಲಿ ತಮ್ಮ ಮಗನ ಮದುವೆ ನಡೆಯಲಿದ್ದು ಅದರ ಆಮಂತ್ರಣ ಪತ್ರವನ್ನು ಕಂಟೆಸ್ಟೆಂಟ್ಗಳಿಗೆ ನೀಡಲು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಗಿಲ್ಲಿಯ ಜೊತೆ ತಮಾಷೆ ಮಾಡುತ್ತಾ ನಿನಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಲವ್ ಮ್ಯಾರೇಜ್ ಇಷ್ಟನಾ ಅಂತ ಕೇಳಿ ತಮಾಷೆ ಮಾಡುತ್ತಾರೆ. ಆಗ ಗಿಲ್ಲಿಯು ನನಗೆ ಮ್ಯಾರೇಜೇ ಇಷ್ಟ ಇಲ್ಲ ಅಂತ ಹೇಳಿ ಇಡೀ ಮನೆ ನಗು ಹಾಗೆ ಮಾಡುತ್ತಾನೆ. ನಂತರ ರಕ್ಷಿತನಿಗೆ ನಿನಗೆ ಯಾವ ತರ ಹುಡುಗ ಬೇಕು ಅಂತ ಕೇಳಿದಾಗ ನನಗೆ ತಮಾಷೆ ಮಾಡುವಂತಹ ಹುಡುಗ ಬೇಕು, ಸೇಮ್ ಗಿಲ್ಲಿ ಹಾಗೆ ಇರಬೇಕಂತ ಹೇಳುತ್ತಾಳೆ. ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಮಾತನಾಡುವುದಾದರೆ ಈಗಾಗಲೇ ಬಿಗ್ ಬಾಸ್ ನಿಂದ ಕಾವ್ಯ ಮಿಡ್ ವೀಕ್ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗೆ ಹೋಗಿದ್ದಾಳೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ. ಆದರೆ ಇದು ಸುಳ್ಳು ಸುದ್ದಿ. ಯಾಕಂದರೆ ಬಿಗ್ ಬಾಸ್ ನಲ್ಲಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿಲ್ಲ. ಯಾಕಂದರೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ 2 ಬಾರಿ ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆ. ಒಂದು ಬಾರಿ ನಾಯಿ ಸತೀಶ, ಇನ್ನೊಂದು ಬಾರಿ ಸೂರಜ್. ಹಾಗಾಗಿ ಇನ್ನು ಉಳಿದಿರುವ ಸ್ಪರ್ಧಿಗಳಲ್ಲಿ ಈ ವಾರದ ಕೊನೆಯಲ್ಲಿ ಒಬ್ಬರನ್ನು ಎಲಿಮಿನೇಟ್ ಮಾಡಿ ಮುಂದಿನ ವಾರದಲ್ಲಿ ಇನ್ನೊಬ್ಬರನ್ನು ಎಲಿಮಿನೇಟ್ ಮಾಡಿ ಟಾಪ್ 6 ಫೈನಲಿಸ್ಟ್ ಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಹಾಗಾಗಿ ಈ ವಾರ ಯಾವುದೇ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿಲ್ಲ. ಕಾವ್ಯ ಮನೆಯಿಂದ ಹೋಗಿದ್ದಾಳೆ ಅಥವಾ ಎಲಿಮಿನೇಟ್ ಆಗಿದ್ದಾಳೆ ಅನ್ನುವುದು ಸುಳ್ಳು ಸುದ್ದಿ. ಒಂದು ವೇಳೆ ಮಿಡ್ ವೀಕ್ ಎಲಿಮಿನೇಷನ್ ಇದ್ದಿದ್ರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.